जनगण अधिनायक जय हे भारत भाग्य विधाता। But not least, the bank was led by Mahathir. Lucky to be born as free citizens, but those who are born before the year 1947, they have to live their life as slaves. And to live the life of a slave is to live without dignity, without pride. It is not easy. ಶಿಕ್ಷಣ ಅಂತಂದರೆ ಒಂದು ಕ್ವಾಲಿಟಿ ಎಜುಕೇಷನ್ ಇದೆಯಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಸ್ಕೂಲಿನ ಮಕ್ಕಳಾದಂಥ ಈ SOLE ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನೀವು ತೆಗೆದುಕೊಳ್ತಾ ಇರೋವಂಥ ಕ್ವಾಲಿಟಿ ಎಜುಕೇಷನ್ ಏನಿದೆ, ಅದೆಷ್ಟೋ ಮಕ್ಕಳ ಕನಸು, ಅದೆಷ್ಟೋ ಮಕ್ಕಳಿಗೆ ಬೇಕು ಅಂದರೂ ದಕ್ಕದಾಗಿರುತ್ತೆ. ಮತ್ತು ಜಮ್ಮು ಕಾಶ್ಮೀರ ಮತ್ತು ಬಾರ್ಡರ್ ಏರಿಯಾಗಳಲ್ಲಿ ಇದು ಅವ್ರು ಬೇಕು ಅಂದ್ರೂ ಸಿಗೋದಿಲ್ಲ, ಸಿಗಬೇಕು ಅಂದ್ರೂ ಅವ್ರು ಪಡ್ಕೊಳ್ಳೋ ಸಾಧ್ಯ ಇಲ್ಲ. ಆ ಥರ ಒಂದು ಸಿಚುವೇಶನ್ ಇದೆ. We just remember few leaders, but there were lakhs of the people who sacrificed their life, happiness for us for today. We should think today we are in this situation because of many members. India is at 4th economic status. We are doing well in whole world in various departments, considering as our military is the second largest military who is going on. ಒಂದು ಸಾಗರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಪ್ಪು ಚಿನ್ನದ ಪುಟ್ಟ ಕಪ್ಪಿಗೆ ಕೂಲಿಯನ್ನು ಬೆಳ್ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮನ್ನು ಸುತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ? ನಿಮಗೆ ಏಕೆ ಕೊಡಬೇಕು ಕಪ್ಪ? ಮಾಡಿದಾಗ ಅವಕಾಶ ಕೊಡ್ತೀವಿ. ತಮ್ಮದೇ ಒಂದು ಸ್ವಂತ ನಿರ್ಧಾರಗಳು ತಗೊಂಡು ನಮ್ಮನ್ನು ನಾವು ಉಳಿಸ್ಕೊಂಡಾಗೆ ಆಗಿದೆ. ನಾವು ನಮ್ಮರು ಯಾಕಂದ್ರೆ ಕೆಲವು ಇದೇ ಥರ ಮಾಡೋದು, ಅದನ್ನೆಲ್ಲ ಅವಕಾಶ ಕೊಡ್ದಂಗೆ ನಮ್ಮ ಜೀವನ, ನಮ್ಮ ಕಂಪನಿ, ನಮ್ಮ ಸ್ಕೂಲು ಅಥವಾ ನಮ್ಮ ಮನೆ, ನಮ್ಮ ಸಂಸಾರ ಅನ್ನೋದು ಉಳಿಸ್ಕೊಂಡೋದಾಗ ಯಾರೂ ಮಧ್ಯೆ ಪ್ರವೇಶ ಮಾಡೋಕ್ಕಾಗಲ್ಲ, ಬ್ರಿಟಿಷ್ ಮಧ್ಯೆ ನುಗ್ಗಕ್ಕಾಗೋದಿಲ್ಲ. ಅಂಥವ್ರಿಗೆಲ್ಲ ಅವಕಾಶ ಕೊಡ್ದಂಗೆ ನಮ್ಮ ಸ್ವತಂತ್ರ ಭಾರತವನ್ನು ಸ್ವಚ್ಛವಾಗಿ ನೀಟಾಗಿ ಇಟ್ಕೊಂಡು